ಸೌದಾಸನ ಬದುಕಿನಲ್ಲಿ ಶಾಪಗಳ ಮೇಲೆ ಶಾಪದ ಪ್ರವೃತ್ತಿಯಿಂದಾಗಿ ರಾಕ್ಷಸನಾಗಿ ಹಂತ ಹಂತವಾಗಿ ಬದಲಾಗಿ ಕೊನೆಗೆ ವಸಿಷ್ಠರ 100 ಮಕ್ಕಳನ್ನೂ ಕೂಡ ನುಂಗಿ ನೊಡೆದ ಹೊತ್ತಿನಲ್ಲೂ ವಸಿಷ್ಠರು ಕೋಪಿಸಿಕೊಳ್ಳದೆ ಕೃಪಾಳುವಾಗಿ ಇದ್ದು ನಡೆಸಬೇಕಾದ ಕರ್ಮದ ಕಡೆಗೆ ಗಮನ ಕೊಟ್ಟರು. ಸೌದಾಸ ಕಾಡಿನಲ್ಲಿ ಒಬ್ಬ ಬ್ರಹ್ಮರಾಕ್ಷಸನ ಹತ್ತಿರದಲ್ಲಿ ಗುರುಗಳ ಮಹತ್ವವನ್ನು ಚಿಂತಿಸ್ತಾ ಇರುವಾಗ ಅವನಿಗೆ ಅನೇಕ ಸಂಗತಿಗಳು ತಿಳಿದು ಸಂತೋಷ ಪಡ್ತಾನೆ. ಕೊನೆಗೆ ಗಂಗೆಯ ಮಹಾತ್ಮ್ಯದ ಮಾತುಗಳು ಬಂದು ಗರ್ಗ ಅನ್ನುವಂತಹ ಒಬ್ಬರು ಋಷಿಗಳು ಗಂಗೆಯನ್ನು ಹೊತ್ತು ತಮ್ಮ ಸಂಚಾರ ಮಾಡ್ತಾ ಇರುವಾಗ ಸಾಕ್ತಾ ಇರ್ತಾರೆ. ಆ ಹೊತ್ತಿನಲ್ಲಿ ಗಂಗೆಯನ್ನು ಹಿಡಿದ ಆ ವ್ಯಕ್ತಿಯನ್ನೇ ನುಂಗಿ ತಿಂದು ಬಿಡಬೇಕು ಅನ್ನುವಷ್ಟು ಪ್ರಯತ್ನ ಮಾಡಿ ಪಿಶಾಚಿ ಮತ್ತು ಈ ರಕ್ಕಸ ಸೌದಾಸ ಇಬ್ಬರೂ ಎಷ್ಟು ಪ್ರಯತ್ನಿಸಿದರೂ ಹತ್ತಿರ ಹೋಗ್ಲಿಕ್ಕಾಗಲೇ ಇಲ್ಲ. ಅವನು ಭಗವದ್ಧ್ಯಾನ ತತ್ಪರನಾಗಿದ್ದ ಅನ್ನುವ ಕಾರಣಕ್ಕಾಗಿ ಅವನ ಹತ್ತಿರ ಸುಳಿಲಿಕ್ಕಾಗಲಿಲ್ಲ. ಆಗ ಇವರಿಗೆ ಅವನಲ್ಲಿ ಒಂದು ಭರವಸೆಯ ಭಾವ ಬರುತ್ತೆ. ಅವನ ಕೈಯಲ್ಲಿದ್ದಂತಹ ನೀರಿನ ಒಂದು ಥಾಲಿ ಏನಿತ್ತು ಅದರಲ್ಲಿ ಏನಿದೆ ಅಂತ, ಗಂಗೆ ಇದೆ. ಗಂಗೆಯ ಬಗ್ಗೆ ಇವರು ಅನೇಕ ರೀತಿಯಾದ ಮಹಿಮೆಗಳನ್ನು ಮಾತನಾಡಲಿಕ್ಕೆ ಶುರು ಮಾಡುತ್ತಾರೆ. ಆಗ ಅವರಿಗೆ ಆ ಋಷಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಈ ರಕ್ಕಸರು ಪಿಶಾಚಿಗಳ ಸ್ವಭಾವದಲ್ಲಿ ಇರುವಂಥವರು ಇಷ್ಟು ಗಂಗೆಯ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ಅವನಿಗೆ ಬಹಳ ಸಂತೋಷ ಆಯಿತು. ಸಂತೋಷ ಆಗಿ ಕೊನೆಗೆ ಆ ಗರ್ಗ ಋಷಿ ತನ್ನ ಕೈಯಲ್ಲಿ ಏನು ಬೇಕು ಅಂತ ಕೇಳ್ತಾರೆ ಋಷಿಗಳು. ನಿನ್ನ ಕೈಯಲ್ಲಿರುವ ಗಂಗೋದಕವನ್ನು ನಮ್ಮ ಮೇಲೆ ಪ್ರೋಕ್ಷಣೆ ಮಾಡು ಅಂತ ಕೇಳ್ತಾನೆ. ಆವಾಗ ಅಷ್ಟು ಅದನ್ನು ಶ್ರದ್ಧೆಯಿಂದ ನಂಬಿ ಶರಣಾಗಿದ್ದರಿಂದಾಗಿ ಅವರಿಗೆ ಮೈಯ ಮೇಲೆ ಆ ಗಂಗೆಯ ಸ್ಪರ್ಶ ಆದ ತಕ್ಷಣವೇ ಕ್ರೌರ್ಯದ ಭಾವ ಸಮಾಪ್ತಿಯಾಗಿ ಬಿಡುತ್ತೆ. ದೋಷಗಳು ಕಮ್ಮಿ ಆಗ್ತವೆ. ಮತ್ತೆ ಅವನು ಗುರುಗಳ ಬಳಿ ಹೋಗಿ ಸೇವೆ ಮಾಡುವಂತಹ ಪ್ರಸಂಗ ಬಂದಾಗಲೂ ಮಾಡ್ತಾನೆ. ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ತಾನೆ. ನೇರ ಆಗ ರಾಕ್ಷಸ ಪ್ರವೃತ್ತಿ ಕಮ್ಮಿ ಆಗಿರುತ್ತೆ. ಆ ಪಿಶಾಚಿ ಬಿಡುಗಡೆ ಹೊಂದುತ್ತಾಳೆ. ಇವನಿಗೆ ಇನ್ನೂ 3-4 ಶಾಪದ ಪ್ರಭಾವ ಇದ್ದದ್ರಿಂದ ಇನ್ನೂ ಅದು ಪೂರ್ತಿ ಹೋಗಿರಲ್ಲ. ಅಲ್ಲಿಯೂ ಋತ್ವಿಜರ ಎಲ್ಲ ಸೇವೆ ಮಾಡ್ತಿರ್ತಾನೆ. ಮಧ್ಯದಲ್ಲಿ ಮತ್ತೂ ಒಮ್ಮೆ ಈ ಕಥೆಯನ್ನು ಭಾರತ ಇಲ್ಲೇನು ಮೇಲ್ನೋಟಕ್ಕೆ ನೋಡುವಾಗ ಅವನಿಗೆ ಈ ರೀತಿ ಗಂಗೆಯ ಸ್ಪರ್ಶದಿಂದಾಗಿ ಬಿಡುಗಡೆ ಆಯಿತು ಅಂತ ಅಷ್ಟಕ್ಕೆ ನಿಲ್ಲಿಸುವುದಿಲ್ಲ. ಮತ್ತೆ ಮುಂದೆ ಅವನು ಇನ್ನೂ ವಿಶಿಷ್ಟವಾದಂತಹ ಗುರುಗಳ ಸೇವೆ ಇತ್ಯಾದಿಗಳಿಂದ ಪೂರ್ತಿ ಬಿಡುಗಡೆಯನ್ನು ಹೊಂದಿದ ಅನ್ನುವ ಮಾತು ಬರುತ್ತೆ. ಅದು ಏನು ಅಂತಂದರೆ, ವಸಿಷ್ಠರು ಮಕ್ಕಳನ್ನು ಕಳ್ಕೊಂಡ ವ್ಯಥೆಯಲ್ಲಿ ಪ್ರಾಣವನ್ನು ತೆರಬೇಕು ಅಂತ ಅನೇಕ ಬಾರಿ ಪ್ರಯತ್ನಿಸಿ ಸೋತು ಮರಳಿ ಆಶ್ರಮಕ್ಕೆ ಬರ್ತಾರೆ. ಮತ್ತು ಯಾಕೋ ಆ ಪರಿಸರ ಇಡೀ ಮಕ್ಕಳ ನೆನಪನ್ನೇ ಮತ್ತೆ ಮತ್ತೆ ತರ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಬಿಟ್ಟು ಹೊರಡುತ್ತಾರೆ. ಆಗಲ್ಲ, ಇಲ್ಲಿದ್ದರೆ ಮತ್ತೆ ಮತ್ತೆ ಮಕ್ಕಳೇ ನೆನಪಾಗ್ತಾರೆ ಅಂತ ಹೊರಡುವಾಗ ಬಹಳ ದೂರಕ್ಕೆ ಹೋಗ್ತಾ ದಾರಿಯಲ್ಲಿ ಹಿಂದಿನಿಂದ ವೇದ ಮಂತ್ರಗಳನ್ನು ಸುಸ್ಪಷ್ಟವಾಗಿ ಸ್ವರಬದ್ಧವಾಗಿ ತಪ್ಪಿಲ್ಲದಂತೆ ನುಡಿಯುವಂಥ ದನಿ ಅವರ ಕಿವಿಗೆ ಮತ್ತೆ ಮತ್ತೆ 10 ಬಾರಿ ಬೀಳುತ್ತೆ. ತಿರುಗಿ ನೋಡಿದರೆ ಯಾರೂ ಇಲ್ಲ. ಅದೃಶ್ಯಂತಿ ಮಾತ್ರ ಇದ್ದಾಳೆ. ಅದೃಶ್ಯಂತಿ ಯಾರು ಅಂದರೆ ಶಕ್ತಿಯ ಹೆಂಡತಿ, ವಸಿಷ್ಠರ ಸೊಸೆ. ಕೊನೆಗೆ ನಿನಗೇನಾದರೂ ಕೇಳಿಸ್ತಾ ಇದೆಯಾ? ನನ್ನ ಹಿಂದೆ ಯಾರೋ ಮಂತ್ರಗಳನ್ನು ಉಚ್ಚರಿಸ್ತಾ ಬರ್ತಾ ಇದ್ದಾರೆ. ಆಗ ಅವಳು ಹೇಳುತ್ತಾಳೆ, ಶಕ್ತಿ ಹೋಗುವಾಗ ಸಂತಾನವನ್ನು ಇತ್ತು ಹೋಗಿದ್ದಾನೆ. ಮಗು ನೀವು ಏನು ಕೇಳಿದ್ರೋ ಅದು ಈ ಹೊಟ್ಟೆಯಲ್ಲೇ ಇದ್ದು ಮಾತಾಡ್ತಾ ಇದೆ ಅಂತಂದಾಗ ವಸಿಷ್ಠರಿಗೆ ಬಹಳ ಸಂತೋಷ ಆಗುತ್ತೆ. ಇನ್ನು ನಾನು ಈ ಸಂತತಿ ಛೇದಾಯಿತು ಅಂತ ವ್ಯಥೆ ಪಡುವುದರಲ್ಲಿ ಅರ್ಥ ಇಲ್ಲ. ಜ್ಞಾನ ಸಂತತಿ ಹುಟ್ಟಿನಿಂದಲೇ ಮತ್ತಷ್ಟು ಸ್ಫುಟವಾಗಿ ಹೊತ್ತುಕೊಂಡು ಬಂದ ಮಗು ಇದೆ ಅಂತ ಮೊಮ್ಮಗುವನ್ನು ಯೋಚಿಸಿ ಅದಕ್ಕೆ ಅವನಿಗೆ ಆ ನೈರಾಶ್ಯ ಅನ್ನೋದು ಪರಾಸ್ತ ಆಯಿತು. ಆದ್ದರಿಂದಾಗಿ ಅವನನ್ನು ಪರಾಶರ ಅಂತ ಕರೆದ್ರು ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ.
ಸರಿ, ಅವನು ಹಾಗೆ ಸೊಸೆಯನ್ನು ಕರ್ಕೊಂಡು ವಾಪಸ್ ಮನೆ ಕಡೆಗೆ ಹೋಗುವಾಗ ಈ ಸೌದಾಸ ಮತ್ತೆ ಬರ್ತಾನೆ. ಬಂದು ವಿಕಾರವಾದ ಆ ಸಿಟ್ಟಿನಿಂದ ಶಾಪ ಪಡೆದದ್ರ ಪ್ರಭಾವ ಅಲ್ಲಿ ಮತ್ತೆ ಪಕ್ವಗೊಂಡು ಅವನ ಮೇಲೆ ಮತ್ತೆ ದಾಳಿ ಮಾಡಲಿಕ್ಕೆ ಬರ್ತಾನೆ. ಬಂದಾಗ ಮತ್ತೆ ವಸಿಷ್ಠರು ತಮ್ಮ ಕೈಯಲ್ಲಿದ್ದಂತಹ ನೀರಿನಿಂದ ಆತನನ್ನು ಪ್ರೋಕ್ಷಣೆ ಮಾಡಿ ಮತ್ತೆ ಅವನ ಭೂತ ಬಿಡಿಸ್ತಾರೆ. ಯಾಕೆಂದರೆ ಆ ಪ್ರಸಂಗದಲ್ಲಿ ಮತ್ತೆ ವಿಶ್ವಾಮಿತ್ರರು ಕಳುಹಿಸಿಕೊಟ್ಟಂತಹ ದುಷ್ಟ ಕೃತ್ಯವೆನಿಸಿದ ಕಿಂಕರ ಅವನನ್ನು ಸೇರಿ ಆ ರೀತಿ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ಆ ರಾಕ್ಷಸನನ್ನು ಓಡಿಸಿ, ಅಂದರೆ ಇದು ಹೇಗಿದೆ ಅಂದರೆ ಹಂತ ಹಂತವಾಗಿ ಒಂದೊಂದೇ ಪಾಪಗಳು ಕಳೆಯುವುದು ಅಂತ. ಒಂದು ದಿವಸ ಒಳ್ಳೆಯ ಮಾತನ್ನು ಅಂದರೆ ಕೇಳಿಸಿಕೊಂಡಾಗ ಮರು ದಿವಸದಿಂದ ಇನ್ನೂ ಸ್ವಲ್ಪ ಕೇಳಿಸ್ಬೇಕು ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಮತ್ತು 4 ದಿವಸ ಕೇಳಿದ ಮೇಲೆ ಇನ್ನು ಹೆಚ್ಚು ಹೊತ್ತು ಕೇಳಬೇಕು ಅನಿಸುತ್ತೆ. ಮೊದಲನೇ ದಿವಸ ಒಂದು 5 ನಿಮಿಷ ಕೇಳಿದ ಮೇಲೆ ಆಗೋದಿಲ್ಲ ಅಂತ ನಿದ್ದೆ ಬಂದುಬಿಡುತ್ತೆ. ಇನ್ನೊಂದು 10 ದಿವಸ ಕೇಳಿ ಆದಮೇಲೆ ಅರ್ಧ ಗಂಟೆ ಕೂತ್ಕೊಳ್ಬೇಕು ಅನಿಸುತ್ತೆ, ಇಲ್ಲಾಂದರೆ ಎದ್ದು ಹೋಗೋಣ ಇನ್ನೇನೋ ಒಂದು ಅನ್ನಿಸ್ತಾ ಇರುತ್ತೆ. ಮತ್ತೂ ಕೇಳಿ ಕೇಳಿ ಅಭ್ಯಾಸ ಆದಾಗ ಅದನ್ನು ನಾನು ಹಿಂದೆ ಕೇಳಿದರ ಜೊತೆಗೆ ತುಲನೆ ಮಾಡಿ ಯೋಚನೆ ಮಾಡಿ ಇದು ಯಾಕೆ ಹೀಗೆ ಅದು ಯಾಕೆ ಹಾಗೆ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೇನೆ. ಮತ್ತು ನನ್ನ ಪಾಪದ ಸಂಪರ್ಕ ಕಮ್ಮಿ ಆಗ್ತಾ ಇದ್ದ ಹಾಗೆ ಅದನ್ನು ನಾನು ಮಾಡುವ ಕ್ಷಣದಲ್ಲಿ ನೆನಪಾಗುತ್ತೆ. ಅವ್ರು ಏನು ಹೇಳಿದರು ಅದನ್ನು ನಾನು ಮಾಡಬೇಕು, ಅದನ್ನು ಮಾಡುವ ಈ ಕ್ರಿಯೆಯಲ್ಲಿ ನೆನಪು ಮಾಡಿಕೊಂಡು ಅದನ್ನು ಅರ್ಥೈಸಿಕೊಳ್ತೇನೆ, ಅನುಸಂಧಾನ ಮಾಡುತ್ತೇನೆ. ಹೀಗೆ ಅದು ಹಂತ ಹಂತವಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಶಾಸ್ತ್ರ ಹೇಳಿದಂತಹ ಪ್ರಕ್ರಿಯೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸುವಂತಹ ಬೆಳವಣಿಗೆ ಆಗುವ ಹಾಗೆ ಭಗವಂತನು ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಷ್ಟ ಸಹ, ಒಂದೇ ಸರ್ತಿಗೆ ಮೋಕ್ಷ ತಂದು ಕೊಡುವಂಥದ್ದಲ್ಲ. ಅವನ ಪಾಪಗಳನ್ನು ಕಳೆದು ಅಜ್ಞಾನಗಳನ್ನು ಕಳೆದು ಆ ಅಜ್ಞಾನ ಕಮ್ಮಿ ಆದಾಗ ಅವನಿಂದ ಸಾತ್ವಿಕವಾದ ಚಟುವಟಿಕೆಗಳನ್ನು ನಡೆಸುವಂತೆ ಮಾಡಿ ಮತ್ತಷ್ಟು ಪುಣ್ಯಕರ್ಮ ಆಗಿ ಆ ಪುಣ್ಯದಲ್ಲೂ ಕೂಡ ಅನಿಷ್ಟ ಪುಣ್ಯಗಳೆಲ್ಲ ದೂರ ಹೋಗಿ ಆ ಅನಿಷ್ಟ ಪುಣ್ಯ ದೂರ ಆಗಿ ಇಷ್ಟ ಪುಣ್ಯದಿಂದಾಗಿ ಭಗವಂತನ ಜ್ಞಾನ ಬಂದು ಆ ಜ್ಞಾನದಿಂದ ಭಗವಂತನ ಸಾಕ್ಷಾತ್ಕಾರ ಆಗಿ ಮತ್ತಷ್ಟು ತನ್ನ ಪ್ರಾರಬ್ಧವನ್ನೆಲ್ಲ ಕಳೆದುಕೊಂಡು ಬಿಡುಗಡೆಯನ್ನು ಹೊಂದುವಂತಹ ಪರಿಸ್ಥಿತಿ. ಹಾಗೆ ಇದು ಹಂತ ಹಂತವಾಗಿ ಪಾಪಗಳನ್ನು ಕಳೆದುಕೊಳ್ತಾ ವಸಿಷ್ಠರ ಮಾತಿನಿಂದ ಮುಂದೆ ಆ ಗಂಗೆಯ ಸಂಪ್ರೋಕ್ಷಣೆಯಿಂದಾಗಿ ಆತ ಪೂರ್ತಿ ಬಿಡುಗಡೆಯನ್ನು ಹೊಂದಿದ. ಆದರೆ ಆ ಶಾಪದ ಫಲವಾಗಿ ಬ್ರಾಹ್ಮಣಿ ಕೊಟ್ಟಂತಹ ಸಂಗಮದಿಂದಲೇ ಸಾವು ಅನ್ನುವ ಮಾತಿಗೆ ಕೊನೆಗೆ ನಿಯೋಗ ಪದ್ಧತಿಯಂತೆ ವಸಿಷ್ಠರ ಅನುಗ್ರಹದಿಂದ ಅವನು ಮುಂದೆ ಮಕ್ಕಳನ್ನು ಪಡೆದು ತನ್ನ ಸಂತತಿಯನ್ನು ಮುಂದುವರಿಸಿಕೊಳ್ತಾನೆ ಅಂತ ಆ ಗಂಗೆಯ ಮಹಾತ್ಮ್ಯದ ಕಥೆಯನ್ನು ಮುಂದುವರಿಸ್ತಾರೆ. ಇದರ ಮಧ್ಯದಲ್ಲಿ ಮತ್ತೆ ಪ್ರಶ್ನೆ ಬಂದದ್ದು ಬಲಿಯ ಯಜ್ಞದ ಬಗ್ಗೆ, ಅಂದರೆ ಇದು ಮೂಲದಲ್ಲಿ ಹೇಗೆ ಬಂತು ಅಂತ. ಇದರ ಮಧ್ಯದಲ್ಲಿ ಒಂದು ಬಲಿ ಮತ್ತು ವಾಮನನ ಸಂವಾದದಲ್ಲಿ, ಅಂದರೆ ಅದು ತಪಸ್ಸಾಗಿ ಅವನು ಹುಟ್ಟಿ ಬಂದು ಉಪನೀತನಾಗಿ 3 ಹೆಜ್ಜೆಗಳನ್ನು ಕೇಳುವ ಸಂದರ್ಭದಲ್ಲಿ ಒಂದು ಕಥೆಯನ್ನು ಹೇಳುತ್ತಾನೆ. ಭೂಮಿದಾನದ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿದೆ. ಭೂಮಿದೋ ಸರ್ವದಃ ಪ್ರೋಕ್ತಃ ಅಂತ. ಭೂಮಿಯನ್ನು ಕೊಡುವವನು ಯಾರಿದ್ದಾನೆ ಅವನು ಎಲ್ಲವನ್ನು ಕೊಟ್ಟ ಹಾಗೆ ಅಂತ. ಯಾಕೆಂದರೆ ಎಲ್ಲದಕ್ಕಿಂತ ಹೆಚ್ಚು ಅಭಿಮಾನ ಇರುವಂಥದ್ದು ಭೂಮಿ. ಯಾಕೆಂದರೆ ಅದು ರಿಯಲ್ ಎಸ್ಟೇಟ್. ಅದು ಉಳಿದಿದ್ದೆಲ್ಲ ಇನ್ನೆಲ್ಲಿಯಾದರೂ ಅದು ಹೇಗಾದರೂ ನಾಶ ಆಗಬಹುದು. ಭೂಮಿ ನಾಶ ಆಗೋದಿಲ್ಲ, ಕೊಟ್ಟು ನಾಶ ಆಗ್ಬೋದು ಅಷ್ಟೇ ಹೊರತು ವಸ್ತು ನಾಶ ಆಗೋದಿಲ್ಲ ತಕ್ಷಣಕ್ಕೆ. ಹಾಗಾಗಿ ಬಹಳ ದೀರ್ಘಕಾಲ ಬಾಳುವಂತಹ ಸಂಪತ್ತು ಅನ್ನೋ ದೃಷ್ಟಿಯಿಂದ ಅಭಿಮಾನ ಉಳಿದದ್ದಕ್ಕಿಂತ ಹೆಚ್ಚು. ಅದನ್ನು ಯಾರು ಮನಃಪೂರ್ವಕವಾಗಿ ಬಿಟ್ಟು ಕೊಡ್ತಾನೋ ಅವನ ಬದುಕಿನಲ್ಲಿ ಅದು ದೊಡ್ಡ ಕೊಡುಗೆ ಅಂತ ಲೆಕ್ಕ ಅನ್ನುವ ಒಂದು ಅಂಶವನ್ನು ಹೇಳುತ್ತಾ ಆ ಅಂಶಕ್ಕೆ ಪೂರಕವಾಗಿ ಒಂದು ಕಥೆಯನ್ನು ಹೇಳುತ್ತಾನೆ. ಒಬ್ಬ ಭಗವಂತನ ವಿಶಿಷ್ಟವಾದಂತಹ ಜ್ಞಾನಿ, ತಿಳಿವು ಚೆನ್ನಾಗಿದ್ದವನು. ಆದರೆ ಏನು ಅಂದರೆ ತುಂಬ ದಾರಿದ್ರ್ಯ. ಈ ದಾರಿದ್ರ್ಯದಿಂದಾಗಿ ಅವನಿಗೆ ಯಾವ ಕರ್ಮವನ್ನು ಮಾಡಲಿಕ್ಕೆ ಹೋದಾಗಲೂ ಮನ್ನಣೆ ಇಲ್ಲ ಅಥವಾ ಅದಕ್ಕೆ ವಿರೋಧ. ಈ ರೀತಿ ತುಂಬ ಬೇಸರಪಟ್ಟು ದಾರಿದ್ರ್ಯವನ್ನು ಬೈಕೊಳ್ತಾನೆ. ಏನಿದು, ಇಂಥ ದಾರಿದ್ರ್ಯ ಯಾವ ವ್ಯಕ್ತಿಗೂ ಬರಬಾರದು. ಅಹೋಗುಣ ಸೌಮ್ಯತಾಚ ವಿದ್ವತ್ತಾ ಜನ್ಮ ಸತ್ಕುಲೆ ದಾರಿದ್ರ್ಯಾಂಬುಧಿ ಮಗ್ನಸ್ಯ ಸರ್ವಮೇತನ್ನ ಶೋಭತೆ. ಎಷ್ಟು ವಿದ್ವತ್ತಿದ್ರೇನು, ಎಷ್ಟು ಒಳ್ಳೆಯ ಜನ್ಮ ಆದ್ರೇನು, ಎಂತಹ ದೊಡ್ಡ ಕುಲದಲ್ಲಿ ಹುಟ್ಟಿದ್ರೇನು, ಅತ್ಯಂತ ಸೌಮ್ಯನಾಗಿ ಯಾರಿಗೂ ಹಾನಿ ಮಾಡುವುದಿಲ್ಲ ಅಂತಂದ್ರೇನು, ಅಥವಾ ಇನ್ನೇನೇನೋ ಒಳ್ಳೊಳ್ಳೆ ಗುಣಗಳಿದ್ರೇನು,
ಈ ದಾರಿದ್ರ್ಯ ಅನ್ನೋ ಒಂದು ಗುಣ ಇದು ಎಲ್ಲವನ್ನೂ ಕೂಡ ಮಣ್ಣು ಮಸಿ ಮಾಡಿ ಬಿಡುತ್ತೆ. ಒಂದು ಚೂರು ಇದಕ್ಕೆ ಬೆಲೆ ಇಲ್ಲ ಅಂತ ತುಂಬ ಬೈಕೋತಾನೆ, ಬೇಸರ ಮಾಡಿಕೊಳ್ತಾನೆ. ನಾನು ಇನ್ನಷ್ಟು ಸರಿಯಾಗಿ ಒಳ್ಳೆಯ ಕರ್ತವ್ಯದಲ್ಲಿ ಧರ್ಮದ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂದರೆ ಸಮಾಜವೂ ಗೌರವ ಕೊಡಲ್ಲ, ನಾನು ಕೂಡ ಸತ್ಕರ್ಮವನ್ನು ಮಾಡಲಿಕ್ಕೆ ಬೇಕಾದ ಸಂಪತ್ತು ನನ್ನಲ್ಲಿ ಇಲ್ಲ ಅಂತ ವ್ಯಥೆ ಇತ್ತು ಅವನಿಗೆ. ಕೊನೆಗೆ ಹೇಗೋ ಮಾಡಿ ಆ ದಾರಿದ್ರ್ಯದ ಬಗ್ಗೆ ಒಂದಿಷ್ಟು ಮಾತು, ಸಂಪತ್ತಿನ ಬಗ್ಗೆ ಒಂದಿಷ್ಟು ಮಾತು ಇಲ್ಲಿ ಬಹಳ ಚೆನ್ನಾಗಿ ನಿರೂಪಣೆಗೊಂಡಿದೆ. ಆಶಾದಾಸಿ ಯೇಷಾಂ ತೇಷಾಂ ದಾಸಾಯತೆ ಲೋಕಃ. ಯಾರಿಗೆ ಆಸೆಗಳು ದಾಸಿಯಾಗಿದೆಯೋ ಅಂಥವನಿಗೆ ಲೋಕವೇ ದಾಸೆ ಆಗುತ್ತೆ. ಯಾರು ಆಸೆಗೆ ದಾಸನಾಗ್ತಾನೋ ಅವನು ಲೋಕಕ್ಕೆಲ್ಲ ದಾಸ ಆಗ್ತಾನೆ ಅಂತ. ಆಸೆಯ ಬೆನ್ನ ಹಿಂದೆ ಬಿದ್ದರೆ ಮತ್ತಾವತ್ತೂ ಕೂಡ ಅಷ್ಟಾಗಿ ಅವನಿಗೆ ಬೇಜಾರಿತ್ತು ತನ್ನ ದಾರಿದ್ರ್ಯದ ಬಗ್ಗೆ. ಆದರೆ ಆ ದಾರಿದ್ರ್ಯದ ಹುಂಬತನದಿಂದ ತಲೆ ಹೊಡಿಬೇಕು, ಏನ್ರಿ ದುಡ್ಡಿಲ್ಲ ಅಂದರೆ ಬದುಕಲಿಕ್ಕಾಗಲ್ಲ, ಹೇಗಾದರೂ ದುಡ್ಡು ಮಾಡಬೇಕು ಅಂತ ನಮ್ಮ ಇವತ್ತಿನ ಟ್ರೆಂಡನ್ನು ಅವನು ತಲೆಯೊಳಗೆ ಹಾಕ್ಕೊಂಡಿರಲಿಲ್ಲ. ಆದರೆ ಒಂದು ಪ್ರಸಂಗ ಬಂತು ದೈವವಶಾತ್. ಒಬ್ಬ ರಾಜ ಇದ್ದ. ಆ ರಾಜನ ಹತ್ರ ಹೋಗಿ ಸುಘೋಷ ಅಂತ ಅವನ ಹೆಸರು. ಅವನ ಹತ್ರ ಹೋಗಿ ಎಲ್ಲರೂ ಸಹಜವಾಗಿ ಸಹಾಯವನ್ನು ಪಡೆಯುವ ಹಾಗೆ ಇವನು ಹೋಗಿ ನಿಂತಾಗ ಅವನು ನಿನಗೆ ಒಂದಿಷ್ಟು ಭೂಭಾಗವನ್ನು ಕೊಡ್ತೇನೆ ಅಂತ ದಾನ ಮಾಡ್ತಾನೆ. ಬಹಳ ಪ್ರೀತಿಯಿಂದ ದಾನ ಮಾಡ್ತಾನೆ. ಅವನಿಗೂ ಸಂತೋಷ ಆಗುತ್ತೆ, ಅಂತೂ ಭೂಮಿ ಬಂತಲ್ವಾ ಅಂತ ಹೇಳಿ. ಆ ಭೂಮಿ ಬಂದ ಮೇಲೆ ಅವನು ಚೆನ್ನಾಗಿ ಅದನ್ನು ಸದುಪಯೋಗ ಮಾಡಿಕೊಂಡು ತನ್ನ ಭೂಮಿಯಲ್ಲಿ ಇನ್ನಷ್ಟು ಧರ್ಮ ಕಾರ್ಯಗಳನ್ನು ಮಾಡ್ತಾ ಅದರಲ್ಲಿ ಅರ್ಧ ಭಾಗವನ್ನು ತನ್ನಂತೆ ಇನ್ನೊಬ್ಬ ಕಷ್ಟದಲ್ಲಿದ್ದವನಿಗೆ ಅವನು ಅದನ್ನು ದಾನ ಮಾಡ್ತಾನೆ. ಅವನೇನು ಸಿರಿವಂತನಾಗಿ ದಾನ ಮಾಡಿದ್ದಲ್ಲ, ತನಗೆ ಸಿಕ್ಕಿದ್ರಲ್ಲಿ ಒಂದು ಪಾಲನ್ನು ದತ್ತವಾನ್ ಹರಿಭಕ್ತಾಯ ಶ್ರೋತ್ರಿಯಾಯ ಕುಟುಂಬಿನೇ. ಒಳ್ಳೆಯ ಹೆಂಡತಿ ಮಕ್ಕಳು ಅನ್ನುವ ಸತ್ಕುಲ ಪ್ರಸೂತರನ್ನು ಗಮನಿಸಿ, ಯೋಗ್ಯರನ್ನು ಗಮನಿಸಿ ಅವರಿಗೆ ತನಗೆ ಕೊಟ್ಟಂತಹ ಭೂಮಿಯಲ್ಲಿ ಒಂದು ಭಾಗವನ್ನು ಕೊಡ್ತಾನೆ. ಇದರಿಂದ ಅವನಿಗೂ ಭೂಮಿದಾನದ ವಿಶೇಷ ಫಲ, ತನಗೆ ಯಾರು ಭೂಮಿದಾನ ಕೊಟ್ಟಿದ್ನೋ ಅವನಿಗೆ ಇನ್ನಷ್ಟು ದೊಡ್ಡ ಫಲ ಸಿಗುವಂತಾಗಿ ಆ ಸುಘೋಷನಿಗೆ ಭಗವಂತನ ಸಾಮೀಪ್ಯವೇ ಹೆಚ್ಚು ಬೇಗನೆ ಸಿಕ್ಕಿಬಿಟ್ಟಿತು. ಯಾಕೆಂದರೆ ಆ ಋತ್ವಿಜನ ಹೆಸರು ಭದ್ರಮತಿ ಅಂತ. ಆ ಭದ್ರಮತಿ ಸುಘೋಷನಿಂದ ತೆಗೆದುಕೊಂಡಂತಹ ಭೂಮಿಯನ್ನು ಮತ್ತೋರ್ವನಿಗೆ ದಾನ ಮಾಡಿದ್ರಿಂದಾಗಿ ಅವನಿಗೆ ಮತ್ತಷ್ಟು ವಿಶಿಷ್ಟವಾದಂತಹ ಅನುಗ್ರಹ ಆಯಿತು. ಮತ್ತೊಮ್ಮೆ ಹುಟ್ಟಿ ಬಂದಾಗ ಹುಟ್ಟಿನಲ್ಲೇ ಚಿನ್ನದ ಚಮಚವನ್ನು ಬಾಯಲ್ಲಿ ಹಿಡ್ಕೊಂಡು ಹುಟ್ಟಿದ್ದಾನೆ. ಆದರೆ ಹೋದ ಜನ್ಮದ ಸಂಸ್ಕಾರ ಅವನಲ್ಲಿ ಚೆನ್ನಾಗಿತ್ತು. ಆಗ ಇನ್ನಷ್ಟು ಹೆಚ್ಚು ದೊಡ್ಡ ಮೊತ್ತದಲ್ಲಿ ಧರ್ಮಕ್ಕಾಗಿ ಸಂಪತ್ತನ್ನು ವಿನಿಯೋಗ ಮಾಡಿ ಉತ್ತಮವಾದ ಲೋಕವನ್ನು ಹೊಂದಿದ ಅಂತ ಹೀಗೆ ಹೇಳ್ತಾ ಅದರ ಮಧ್ಯದಲ್ಲಿ ದಾನಕ್ಕೆ ಪಾತ್ರ ಯಾರು ಅಪಾತ್ರ ಯಾರು, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ಅನ್ನೋ ಇಷ್ಟು ಜಿಜ್ಞಾಸೆಗಳನ್ನು ಅಲ್ಲಿ ಬಲಿಯ ಜೊತೆಗೆ ವಾಮನ ಮಾತಾಡ್ತಾ ಹೇಳ್ತಾನೆ.